ಸೊ ಹಿಂಸಾಚಾರ ಭುಗಿಲೆದಿದೆ. ಢಾಕಾದಿಂದ 205 ಭಾರತೀಯರ ಏರ್ಲಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ವಿಶೇಷ ವಿಮಾನದ ಮೂಲಕವಾಗಿ 205 ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ ಜನರು. ಬಾಂಗ್ಲಾ ಗಡಿಯಲ್ಲಿ ಬಿಎಸ್ಎಫ್ ಹದ್ದಿನ ಕಣ್ಣನ್ನ ಇಟ್ಟಿದೆ. 3ನೇ ದಿನ ಬಾಂಗ್ಲಾ ಗಡಿಗೆ ಬಿಎಸ್ಎಫ್ ಮಹಾನಿರ್ದೇಶಕರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ದಲ್ಜಿತ್ ಸಿಂಗ್ ಚೌಧರಿ ಬಿಎಸ್ಎಫ್ ಮಹಾನಿರ್ದೇಶಕರು. ಭಾರತಕ್ಕೆ ವಲಸಿಗರ ಅಕ್ರಮ ಪ್ರವೇಶ ಸಾಧ್ಯತೆ ಹಿನ್ನೆಲೆಯಲ್ಲಿ ಮಣಿಪುರದ ಫೆರ್ಜಾಲ್ ಮತ್ತು ಜಿರಿಬಾಮ್ ಜಿಲ್ಲೆಗಳಲ್ಲಿ ರಾತ್ರಿ ಕರ್ಫ್ಯೂ ಅನ್ನ ಕೂಡ ಹಾಕಲಾಗಿದೆ. ಕರ್ಫ್ಯೂ ಯಾಕೆ ಹಾಕ್ತಾರೆ ಅಂತಂದ್ರೆ ಯಾರು ಬರಬಾರ್ದು, 4ಕ್ಕಿಂತಲೂ ಹೆಚ್ಚು ಜನ ಇರಬಾರ್ದು ಅನ್ನೋ ದೃಷ್ಟಿಯಿಂದಾಗಿ. ಹಾಗಾಗಿ ಗುಂಪು ಕಟ್ಕೊಂಡು ಯಾರಾದರೂ ಬಾಂಗ್ಲಾದೇಶದಿಂದ ಬಂದರೆ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಯಿಂದ ಕರ್ಫ್ಯೂ ಅನ್ನ ಜಾರಿ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲೇ ನಮಗೆ ಆತಂಕ ಇರೋದು. ಆ ಮೇಡಮ್ ಯಾರಿಗೆ ಯಾವಾಗ ಆಶ್ರಯವನ್ನು ನೀಡಕ್ಕೆ ಕರ್ಕೊಂಡು ಬಿಡ್ತಾರೋ ಗೊತ್ತಾಗೋದಿಲ್ಲ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕದಲ್ಲೇ ಇದ್ದಾರೆ. ಶಬೀರ್, ಈಗ ಅಲ್ಲಿರುವಂಥ ಭಾರತೀಯರನ್ನ ಹೇಗೆ ಏರ್ ಲಿಫ್ಟ್ ಮಾಡ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ? ಅಲ್ಲಿರುವಂಥ ಸೇನಾ ಮುಖ್ಯಸ್ಥರ ಜೊತೆಗೆ ಹೇಗೆ ಮಾತುಕತೆ ನಡೀತಾ ಇದೆ? ಅದರ ಜೊತೆಗೆ ನಮ್ಮ ಗಡಿ ಭಾಗಗಳಲ್ಲಿ ಯಾವ ರೀತಿಯಾಗಿ ಈಗ ಎಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತಾ ಇದೆ? ನಮಗೆ ಪಶ್ಚಿಮ ಬಂಗಾಳದ ಮೇಡಮ್ ಬಗ್ಗೆನೇ ಅನುಮಾನ. ಅವ್ರು ಯಾವಾಗ ಬೇಕಾದರೂ ಬನ್ನಿ ಆಶ್ರಯ ಕೊಡ್ತೀವಿ ಅಂತ ಕರ್ಸ್ಕೊಂಡು ಬಿಡ್ಬೋದೇನೋ? ಖಂಡಿತವಾಗ್ಲೂ ಮುಖ್ಯವಾಗಿ 19,000 ಭಾರತೀಯರು ಬಾಂಗ್ಲಾದೇಶದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನ ನಿನ್ನೆಯಷ್ಟೇ ರಾಜ್ಯಸಭೆಯಲ್ಲಿ ಜೈಶಂಕರ್ ಅವರು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ 9,000 ವಿದ್ಯಾರ್ಥಿಗಳಲ್ಲಿರುವಂಥದ್ದು, ಬಾಕಿ ಉಳಿದಂತೆ ಬೇರೆ ಬೇರೆ ಕೆಲಸಗಳ ನಿಮಿತ್ತ ಅಥವಾ ಅಲ್ಲೇ ತಂಗಿರುವಂಥ ಭಾರತೀಯರು ಕೂಡ ಇದ್ದಾರೆ. ಅವರನ್ನ ಕರೆತರುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾವಾಗ ಅಲ್ಲಿ ಪರಿಸ್ಥಿತಿ ಸರಿಯಾಗಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ, ಆಗಲೇ ಸುಮಾರು 9,000ದಷ್ಟು ಭಾರತೀಯರು ಈಗಾಗಲೇ ವಾಪಸ್ ಬಂದಿದ್ದಾರೆ. ಇನ್ನು ಸುಮಾರು 10,000 ಜನ ಭಾರತೀಯರು ಅಲ್ಲಿದ್ದಾರೆ. ಅವರನ್ನ ಕರೆತರುವಂತ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇರುವಂತದ್ದು. ಅದರ ಭಾಗವಾಗಿ ಈಗ 205 ಜನ ಭಾರತೀಯರನ್ನ ಏರ್ಲಿಫ್ಟ್ ಮಾಡಲಾಗಿದೆ. ಅದರಲ್ಲಿ 8 ಮಕ್ಕಳು ಕೂಡ ಒಳಗೊಂಡಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಂತ ಹಂತವಾಗಿ ಯಾರೆಲ್ಲ ಬರಲಿಕ್ಕೆ ಇಚ್ಛಿಸ್ತಾರೆ ಅವರನ್ನ ಕರ್ಕೊಂಡು ಬರುವಂತ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ನಡೀತಾ ಇದ್ದಾವೆ. ಬಾಂಗ್ಲಾದೇಶದಲ್ಲಿ ಇರುವಂತಹ ಭಾರತೀಯ ರಾಯಭಾರಿ ಕಚೇರಿ, ಅಲ್ಲಿರುವಂತಹ ಭಾರತೀಯರನ್ನ ಸಂಪರ್ಕ ಮಾಡಲಾಗ್ತಾ ಇದೆ. ಅವರ ಅಭಿಪ್ರಾಯವನ್ನ ಕೇಳಲಾಗ್ತಾ ಇದೆ. ಅವರು ಬರುವಂತ ಆಸಕ್ತಿಯನ್ನ ವ್ಯಕ್ತಪಡಿಸಿದ್ರೆ ಅವರನ್ನ ಕರೆತರುವಂತ ನಿಟ್ಟಿನಲ್ಲೂ ಕೂಡ ಈಗ ಕಾರ್ಯಾಚರಣೆಗಳು ಶುರುವಾಗಿರುವಂಥದ್ದು. ಮುಖ್ಯವಾಗಿ ಈಗ ಬಾಂಗ್ಲಾದೇಶದಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ, ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಕ್ರಮ ನುಸುಳುಕೋರರು ಭಾರತದಲ್ಲಿ ಹೆಚ್ಚಾಗುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಸುಮಾರು 4,000 ಕಿಲೋಮೀಟರ್ ಉದ್ದದ ಗಡಿಯನ್ನ ಭಾರತ ಮತ್ತೆ ಬಾಂಗ್ಲಾದೇಶ ಹಂಚಿಕೊಂಡಿರುವಂಥದ್ದು. ಹೀಗಾಗಿ ಈ ಯಾವುದಾದ್ರೂ ಗಡಿಗಳ ಮೂಲಕ ಬರುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಮಣಿಪುರ ಸರ್ಕಾರ ಈಗ ಹೆಚ್ಚಿನ ಭದ್ರತೆಯನ್ನು ಒದಗಿಸುವಂತ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಕಳೆದ 2-3 ದಿನಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಬಿಎಸ್ಎಫ್ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂತದ್ದು. ಮುಖ್ಯವಾಗಿ ಬಿಎಸ್ಎಫ್ ನ ಏನು ಅಧೀಕ್ಷಕರು ಏನಿದ್ದಾರೆ ಅವರೇ ಪಶ್ಚಿಮ ಬಂಗಾಳದಲ್ಲಿ ಉಪಸ್ಥಿತರಿದ್ದಾರೆ, ಪರಿಸ್ಥಿತಿಯನ್ನ ಅವಲೋಕನವನ್ನ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಕ್ರಮ ನುಸುಳುಕೋರರು ಭಾರತದ ಒಳಗೆ ಬರದಂತೆ ಎಚ್ಚರಿಕೆಯನ್ನು ವಹಿಸುವಂತ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳ ಬೇಕು, ಭದ್ರತೆಯನ್ನು ಒದಗಿಸಬೇಕು, ಆ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆದಾಗ್ಯೂ ಕೂಡ ಇದಕ್ಕೆ ಒಂದಿಷ್ಟು ರಾಜಕೀಯ ತಿರುವುಗಳನ್ನು ಕೊಟ್ಟು ನಾವು ನೋಡೋದಾದ್ರೆ, ಈ ಹಿಂದೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೇ ಹೇಳಿದ್ರು, ಅಲ್ಲಿರುವಂತ ನಿರಾಶ್ರಿತರು ಏನಾದರೂ ಭಾರತಕ್ಕೆ ಬರಲಿಕ್ಕೆ ಇಚ್ಛಿಸಿದ್ರೆ ನಾವು ಅವರನ್ನ ಆಶ್ರಯ ಕೊಡ್ಲಿಕ್ಕೆ ನಾವು ಅವರಿಗೆ ಸಿದ್ಧರಿದ್ದೇವೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಹೀಗಾಗಿ ಅಲ್ಲಿರುವಂತ ಭಾರತೀಯರು, ಅಲ್ಲಿರುವಂತಹ ನಿರಾಶ್ರಿತರು ಏನಿದ್ದಾರೆ ಅವರು ಹೆಚ್ಚು ಪ್ರಮಾಣದಲ್ಲಿ ನುಸುಳುವಂತ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಅತಿ ಎಚ್ಚರಿಕೆಯಿಂದ ಈ ಒಂದು ಪರಿಸ್ಥಿತಿಯನ್ನ ನಿಯಂತ್ರಿಸುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಭದ್ರತಾ ಪಡೆಗಳು ಮಾಡ್ತಾ ಇದ್ದಾವೆ.